ಇದೆಲ್ಲ ಬೇಕಿತ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಆಕೆಯ ವಯಸ್ಸು ಜಸ್ಟ್ 27 ವರ್ಷ. ಸೀನಿಯರ್ ಕಾನ್ಸ್ಟೇಬಲ್. ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ಕೊಂಡಿದ್ದಿದ್ರೆ ಯಾವುದಾದ್ರೂ ಒಂದು ದೊಡ್ಡ ಪೊಸಿಷನ್ಗೆ ಹೋಗೋ ಚಾನ್ಸ್ ಇತ್ತು. ಅದೆಲ್ಲವನ್ನ ಬಿಟ್ಟು ಮಾಡಬಾರ್ದ ಕೆಲಸ ಮಾಡೋಕೆ ಹೋಗಿ ತಗ್ಲಾಕೊಂಡಿರೋ ಬ್ಯೂಟಿಯ ಕತೆ ಹೇಳ್ತೀವಿ. ಅದನ್ನೆಲ್ಲ ನೋಡಿದ ಮೇಲೆ ನಿಮಗೂ ಅನ್ಸುತ್ತೆ ಈಕೆಗೆ ಇದೆಲ್ಲ ಬೇಕಿತ್ತಾ ಅಂತ. ಕಾನ್ಸ್ಟೇಬಲ್ ಕ್ವೀನ್ ತಾರ್ನಲ್ಲಿ ಸಾಗಿಸ್ತಿದ್ದು ಹೆರಾಯಿನ್. ಕಾಕಿ ತೊಟ್ಟ ಸುಂದರಿಯೇ ಕಳ್ಳಿ. 2 ಕೋಟಿ ಬಂಗ್ಲೆ, ಮುತ್ತಿನ ಚಟ, ಐಷಾರಾಮಿ ಲೈಫ್ನ ಗೀಳು. ಇನ್ಸ್ಟಾ ಬ್ಯೂಟಿ, ಫಾಲೋವರ್ಸ್ಗೆ ಸಿಕ್ಕಾಪಟ್ಟೆ ನಾಟಿ ಇನ್ನು ಸಖತ್ತು ಚ್ಯೂಟಿ. ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲದಂತಹ ಸೌಂದರ್ಯ ಈ ಸೂಪರ್ ಕಾಪಿಗಿತ್ತು. ಸೂಪರ್ ಕಾಪ್ ಅಂತ ಖ್ಯಾತಿ ಪಡಿಬೇಕಾಗಿದ್ದಂತ ಈಕೆ ಮಾಡಿದ್ದು ಮಾತ್ರ ಅಂತಿಂತದ್ದಲ್ಲ. ಈ ಲೇಡಿ ಕಾನ್ಸ್ಟೇಬಲ್ ರಾಣಿ ತಾರ್ನಲ್ಲೇ ಡ್ರಗ್ಸ್ಗಳನ್ನ ಸಪ್ಲೈ ಮಾಡ್ತಿದ್ಲು. ಈ ಚಂದುಳ್ಳಿ ಚೆಲುವೆ ಪೊಲೀಸರ ಬಲೆಗೆ ಹೇಗೆ ಬಿದ್ಲು ಗೊತ್ತಾ? ತೋರಿಸ್ತೀವಿ ನೋಡಿ. ಆಹಾ, ಅದೇನ್ ಲುಕ್ಕು, ಅದೇನ್ ಕಿಕ್ಕು, ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಕಾಕಿ ಡ್ರೆಸ್, ಸನ್ ಗ್ಲಾಸ್ ಹಾಕೊಂಡು ಒಂದು ರೀಲ್ಸ್ ಮಾಡಿದ್ರೆ ಲೈಕ್, ಹಾರ್ಡ್ ಕಮೆಂಟ್ಸ್ ಗಳೆಲ್ಲ ಮಳೆ ಸುರಿಯುತ್ತೆ. 27ರ ಈ ಬ್ಯೂಟಿಗೆ ಲಿಪ್ಸ್ಟಿಕ್ ಮೆತ್ತಿದ ತುಟಿಗೆ ಸಪರೇಟ್ ಫ್ಯಾನ್ ಬೇಸೇ ಇದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪಂಜಾಬ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಪಾರಿಜಾತ ಕಣ್ರಿ. ಆದ್ರೀಗ ಅಮಲೇರಿಸೋ ಡ್ರಗ್ಸ್ ಕೇಸ್ನಲ್ಲಿ ತಗಲಾಕೊಂಡು ದೇಶದಾದ್ಯಂತ ಸುದ್ದಿಯಾಗಿರೋ ಮಾದಕತೆಯ ಮೋಹಿನಿ ಕಣ್ರಿ ಈಕೆ. ಒಂದೊಂದು ರೀಲ್ಸ್ನಲ್ಲೂ ಬ್ಯೂಟಿಫುಲ್ ಆಗಿ, ಕಾಕಿ ಡ್ರೆಸ್ ನಲ್ಲಂತೂ ಹಾಟ್ ಬ್ಯೂಟಿಯಾಗಿ ಕಾಣೋ ಈಕೆ ಹೆಸರು ಅಮನ್ದೀಪ್ ಕೌರ್. ಈಕೆಯ ಹೆಸರಿನ ಅರ್ಥ ಏನು ಗೊತ್ತಾ? ಶಾಂತಿಯ ಜ್ಯೋತಿ ಹಚ್ಚವಳು. ಅಪ್ಪ ಅಮ್ಮ ಅಂತ ಕನಸು ಇಟ್ಕೊಂಡೇ ಈ ಹೆಸರಿಟ್ಟಿರುತ್ತಾರೆ. ಆದರೆ ಶಾಂತಿಯ ದೀಪ ಹಚ್ಚಬೇಕಿದ್ದ ಅಮನ್ದೀಪ್ ಕೌರ್ ಡ್ರಗ್ಸ್ ಬೆಂಕಿ ಹಚ್ಚೋಕೆ ಹೋಗಿ ಸಿಕ್ಕಿ ಬಿದ್ದಿದ್ದಾಳೆ. ಇನ್ಸ್ಟಾ ಕ್ವೀನ್ ಅಂತಲೇ ಫೇಮಸ್ ಆಗಿರುವ ಅಮನ್ದೀಪ್ ಕೌರ್ ರೀಲ್ಸ್ ಗಂತಾನೆ ಕಾಕಿ ಡ್ರೆಸ್ ನಲ್ಲಿ ಪೋಸ್ ಕೊಟ್ಟಿರೋದಲ್ಲ. ಈಕೆ ನಿಜಕ್ಕೂ ಕಾನ್ಸ್ಟೇಬಲ್, ಸೂಪರ್ ಕಾಪ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದ ಚೆಲುವೆ. ಪ್ರಾಮಾಣಿಕತೆ ನಿಷ್ಠೆಯಿಂದ ಕಾನ್ಸ್ಟೇಬಲ್ ವೃತ್ತಿಯನ್ನೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ಮುಂದೊಂದು ದಿನ ದೊಡ್ಡ ಹುದ್ದೆಯಲ್ಲಿ ಇರಬಹುದಿತ್ತೇನೋ. ಆದ್ರೆ ಈಕೆ ಮಾಡಿದ್ದು ಮಾತ್ರ ಅಂತಿಂತದ್ದಲ್ಲ. ಲೇಡಿ ಕಾನ್ಸ್ಟೇಬಲ್ ಅರೆಸ್ಟ್ ಆಗಿದ್ಯಾಕೆ ಗೊತ್ತಾ? ಕಾನ್ಸ್ಟೇಬಲ್ ಕಾರ್ನಲ್ಲೇ ಸಾಕಿತ್ತು ಹೆರಾಯಿನ್. ಅಮನ್ದೀಪ್ ಕೌರ್ ಅಂಡರ್ನಲ್ಲೇ ಡ್ರಗ್ಸ್ ದಂಧೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಖತ್ತ ಸೌಂಡ್ ಮಾಡ್ತಿದ್ದ ಅಮನ್ದೀಪ್ ಕೌರ್ ಈಗ ದೇಶದಾದ್ಯಂತ ಸುದ್ದಿಯಾಗಿದ್ದಾರೆ. ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅಂತ ದೇಶಕ್ಕೆ ಮಾದರಿಯಾಗಿದ್ದಾರೆ. ಬೇಲಿಯೇ ಎದ್ದು ಅಲಾಮೇದಂಗೆ ಡ್ರಗ್ಸ್ ಹಾವಳಿಗೆ ಬ್ರೇಕ್ ಹಾಕಬೇಕಿದ್ದ ಕಾನ್ಸ್ಟೇಬಲ್ ರಾಣಿಯೇ ಡ್ರಗ್ಸ್ ದಂಧೆಯಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ತಾನು ಕಾಕಿ ತೊಟ್ಟಿರೋ ತುಪಾಕಿ ಅಂತ ಮೆರೆದಾಡ್ತಿದ್ದ ಅಮನ್ದೀಪ್ ಕೌರ್ಗೆ ಪೊಲೀಸರು ನಶೆ ಇಳಿಸುತ್ತಿದ್ದಾರೆ. ರಾಜಾರೋಷವಾಗಿ ತನ್ನ ಕಾರ್ನಲ್ಲೇ ಹೆರಾಯಿನ್ ಅನ್ನ ಸಾಗಿಸ್ತಿದ್ದ ಸುಂದರಿ ಗಂಭೀ ಎನಿಸ್ತಿದ್ದಾರೆ. ಅಷ್ಟಕ್ಕೂ ಏನಿದು ಡ್ರಗ್ಸ್ ಕತೆ ಅಂತೀರಾ?
ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ಪಂಜಾಬ್ ಸರ್ಕಾರ ಯುದ್ಧ ನಶೆಯಾನ ವಿರುದ್ಧ ಅಭಿಯಾನ ನಡೆಸುತ್ತಿದೆ. ಅಂದ್ರೆ ಮಾದಕ ದ್ರವ್ಯಗಳ ವಿರುದ್ಧ ಯುದ್ಧ ಎನ್ನುವ ಅಭಿಯಾನ ಶುರು ಮಾಡಿದೆ. ಡ್ರಗ್ಸ್ ಮಾದಕ ದ್ರವ್ಯಗಳ ಹಾವಳಿಯನ್ನ ಮಟ್ಟ ಹಾಕಬೇಕು ಅಂತ ಪಣ ತೊಟ್ಟು ಕಾರ್ಯಾಚರಣೆ ಶುರು ಮಾಡಿತ್ತು. ಬಂಟಿಂಡ ಪೊಲೀಸರು ಮತ್ತು ಮಾದಕ ದ್ರವ್ಯ ನಿಗ್ರಹ ತಂಡ ANTF ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸುತ್ತಿತ್ತು. ಪಂಜಾಬ್ ರಾಜ್ಯಾದ್ಯಂತ ಎಲ್ಲಾ ಸಿಟಿಗಳು, ಪಟ್ಟಣಗಳು, ಜನಸಂದಣಿ ಪ್ರದೇಶಗಳಲ್ಲಿ ಹಾಗೂ ಇನ್ಫಾರ್ಮೇಶನ್ ಸಿಕ್ಕಿದ ಪ್ರದೇಶಗಳಲ್ಲಿ ತಪಾಸಣೆಯನ್ನ ನಡೆಸಲಾಗ್ತಿತ್ತು. ಹೀಗೆ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರಿಗೆ ಬಂಟಿಂಡ ಬಾದಲ್ ಫ್ಲೈಓವರ್ ಬಳಿ ನಿಜಕ್ಕೂ ಅಚ್ಚರಿ ಎದುರಾಗಿತ್ತು. ಪಂಜಾಬ್ ಪೊಲೀಸರಿಗೆ ಪಕ್ಕಾ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು. 4 ತಾರ್ನಲ್ಲಿ ಡ್ರಗ್ಸ್ ಸಾಗಿಸಲಾಗ್ತಿದೆ. ಆ ತಾರ್ನಲ್ಲಿ ಹೆರಾಯಿನ್ ಇದೆ ಅನ್ನೋ ಖಚಿತ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿ ಸಿಕ್ತಿದ್ದಂತೆ ಪೊಲೀಸರೆಲ್ಲ ಅಲರ್ಟ್ ಆಗಿದ್ರು. ಬಾದಲ್ ಫ್ಲೈಓವರ್ ಬಳಿ ಸುತ್ತ ಸರ್ಪಗಾವಲು ಹಾಕಿ ತಾರ್ಗೆ ಕಾರ ಹರಿಯಲು ರೆಡಿಯಾಗಿದ್ರು. ಫ್ಲೈಓವರ್ ಬಳಿ ತಾರ್ ಬರ್ತಿದ್ದಂತೆ ತಡೆದು ತಪಾಸಣೆಯನ್ನ ನಡೆಸಿದ್ರು. ಪೊಲೀಸರಿಗೆ ಸಿಕ್ಕಿದ ಇನ್ಫಾರ್ಮೇಶನ್ 100% ಕರೆಕ್ಟ್ ಆಗಿತ್ತು. ಮಹೀಂದ್ರಾ ತಾರ್ನಲ್ಲಿ 17.71 ಗ್ರಾಂ ಹೆರಾಯಿನ್ ಪತ್ತೆಯಾಗಿತ್ತು. ಡ್ರೈವರ್ನ ವಿಚಾರಣೆ ನಡೆಸಿದಾಗ ಆತ ಇದು ಕಾನ್ಸ್ಟೇಬಲ್ ಅಮನ್ದೀಪ್ ಕೌರ್ ಅವರ ತಾರ್ ಅಂತ ಹೆಸರು ಬಾಯ್ಬಿಟ್ಟ. ಪೊಲೀಸರ ಬಲೆಗೆ ಬಿದ್ದ ಕಾನ್ಸ್ಟೇಬಲ್ ಕ್ವೇನ್. ಹೆರಾಯಿನ್ ಎಂಜಲ ಕೆಲಸದಿಂದ ವಜಾ. ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಈ ಹೆಣ್ಣು. ಮಾದಕ ದ್ರವ್ಯಗಳ ವಿರುದ್ಧ ಯುದ್ಧ ಮಾಡ್ತಿರೋ ಪಂಜಾಬ್ ಪೊಲೀಸರಿಗೆ 100 ಮಂದಿ ಡ್ರಗ್ಸ್ ಕೋರರು ಸಿಕ್ಕಿಬಿದ್ದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ತಮ್ಮ ಇಲಾಖೆಯಲ್ಲೇ ಕೆಲಸ ಮಾಡ್ತಿದ್ದ ಅಮನ್ದೀಪ್ ಕೌರ್ ಮೇಲೆ ಡ್ರಗ್ಸ್ ದಂಧೆಯ ಡೌಟ್ ಇರಲಿಲ್ಲ. ಒಮ್ಮೆ ಕಾನ್ಸ್ಟೇಬಲ್ ಮೇಲೆ ಡೋಪ್ ಪರೀಕ್ಷೆ ನಡೆಸಿದ್ರು. ಆದ್ರೆ ಅದು ನೆಗೆಟಿವ್ ಬಂದಿತ್ತು. ಅಂದ್ರೆ ಅದರ ಅರ್ಥ ಈಕೆ ಡ್ರಗ್ಸ್ ತಗೊಳ್ತಾ ಇರಲಿಲ್ಲ, ಜಸ್ಟ್ ಸಪ್ಲೈ ಮಾಡ್ತಾ ಇದ್ಲು. ಜೊತೆಗೆ ಮೇಲಿಂದ ಮೇಲೆ ಅಮನ್ದೀಪ್ ಕೌರ್ ವಿರುದ್ಧ ಡ್ರಗ್ಸ್ ಸಾಗಿಸುತ್ತಿರುವ ಮಾಹಿತಿಗಳು ಬರ್ತಾನೆ ಇದ್ವು. ಕೊನೆಗೆ ಪೊಲೀಸರು ಆಪರೇಷನ್ ಸ್ಟಾರ್ಟ್ ಮಾಡಿದ್ರು. ಬಟಿಂಡ ಪೊಲೀಸರಿಗೆ ಖಚಿತ ಮಾಹಿತಿಯೊಂದು ಸಿಕ್ಕಿತ್ತು. ಅದರ ಆಧಾರದ ಮೇಲೆ ಬಾದಲ್ ಫ್ಲೈಓವರ್ ಮೇಲೆ ಬರಲಿರುವ ತಾರ್ ಕಾರ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. ಸಿಕ್ಕಿದ ಮಾಹಿತಿ ಪ್ರಕಾರ 17.71 ಗ್ರಾಂ ಹೆರಾಯಿನ್ ಸಾಗಿಸುತ್ತಿದ್ದ ಅಮನ್ದೀಪ್ ಕೌರ್ನ ತಾರ್ ಬಂದಿತ್ತು. ತಪಾಸಣೆ ನಡೆಸಿ ಬರೋಬ್ಬರಿ 2 ಕೋಟಿ ಮೌಲ್ಯದ 17.71 ಗ್ರಾಂ ಹೆರಾಯಿನ್ ವಶಪಡಿಸಿಕೊಂಡಿದ್ರು. ತಪಾಸಣೆ ನಡೆಸಿ ಬರೋಬ್ಬರಿ 2 ಕೋಟಿ ಮೌಲ್ಯದ 17.71 ಗ್ರಾಂ ಹೆರಾಯಿನ್ ವಶಪಡಿಸಿಕೊಂಡಿದ್ದಲ್ಲದೆ ಡ್ರೈವರ್ ವಿಚಾರಣೆಯಲ್ಲಿ ಕಾನ್ಸ್ಟೇಬಲ್ ಕ್ವೇನ್ ಅಮನ್ದೀಪ್ ಕೌರ್ ಹೆಸರು ಕೂಡ ಕೇಳಿ ಬಂದಿತ್ತು. ತನಗೇನು ಗೊತ್ತಿಲ್ಲದ ರೀತಿಯಲ್ಲಿ ನಾಟಕ ಮಾಡಿಕೊಂಡು ಆರಾಮವಾಗಿದ್ದ ಅಮನ್ದೀಪ್ ಕೌರ್ಗೆ ಪೊಲೀಸರು ಬಂಧನದ ಶಾಕ್ ಕೊಟ್ರು. ಯಾವುದೇ ಸರ್ಕಾರಿ ಉದ್ಯೋಗಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಿರುವುದು ಕಂಡು ಬಂದ್ರೆ ಅವರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಲಾಗಿತ್ತು. ಸ್ವತಃ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಸ್ಪಷ್ಟ ಸೂಚನೆಯನ್ನ ನೀಡಿದ್ರಂತೆ. ಹೆರಾಯಿನ್ ಎಂಜಲ ಅಮನ್ದೀಪ್ರನ್ನ ಕೆಲಸದಿಂದ ಈಗ ವಜಾ ಮಾಡಲಾಗಿದೆ. ಕಾನ್ಸ್ಟೇಬಲ್ ಅಮನ್ದೀಪ್ ಕೌರ್ ಹಿಸ್ಟರಿಯನ್ನ ಕೆದಕ್ತಾ ಹೋದ್ರೆ ಭಯಾನಕ ಸಂಗತಿಗಳು ಬಯಲಾಗ್ತಿವೆ. ಒಂದು ಕ್ಷಣ ಪೊಲೀಸರು ಕೂಡ ಬೆಚ್ಚಿ ಬೀಳುವಂತ ವಿಚಾರಗಳು ಬೆಳಕಿಗೆ ಬಂದಿವೆ. ಹಾಗಾದ್ರೆ ಈಕೆ ಕಾಕಿಯಲ್ಲಿದ್ದಂತಹ ಸುಂದರ ಕಳ್ಳಿನ ಡ್ರಗ್ಸ್ ದಂಧೆ ಒಂದೇ ಇತ್ತ ಅಥವಾ ಬೇರೆ ಎಲ್ಲದರಲ್ಲೂ ಕೂಡ ಕೈಯನ್ನ ಜೋಡಿಸಿದ್ರ? ಕಾನ್ಸ್ಟೇಬಲ್ ಬ್ಯೂಟಿಯ ಅಸಲಿ ಮುಖವಾಡ ಬಯಲಾಗ್ತಿದೆ. ಕಾಕಿ ತೊಟ್ಟು ದರ್ಪದಲ್ಲಿ ಮೆರೆದಾಡ್ತಿದ್ದಂತ ಈ ಮಾದಕತೆಯ ಮೋಹಿನಿಗೆ ಪೊಲೀಸರು ಡ್ರಗ್ ಕೇಸ್ನಲ್ಲಿ ಡ್ರಿಲ್ ಮಾಡ್ತಿದ್ದಾರೆ. ಇನ್ನು ವಿಚಾರಣೆಯಲ್ಲಿ ಒಂದೊಂದೇ ಸತ್ಯವನ್ನ ಒದರ್ತಾ ಇದ್ದಾಳೆ ಈಕೆ.
ಡ್ರಗ್ಸ್ ಸಪ್ಲೈಯಲ್ಲಿ ತಾನು ಸರದಾರೆ ಆಗಿದೆ ಹೇಗೆ ಅಂತ ಬಾಯ್ ಬಿಟ್ಟಿದ್ದಾರೆ. ಈಕೆಯನ್ನ ಕಂಪ್ಲೀಟ್ ಆಗಿ ಪೊಲೀಸರು ಯಾವ ರೀತಿಯಾಗಿ ಕೆಡ್ಡಾಗೆ ಕೆಡವಿದ್ರು ಅವೆಲ್ಲವನ್ನ ಹೇಳ್ತೀವಿ ನೋಡಿ. ಮನಮೋಹಕ ಸುಂದರಿಗೆ ಇದೆಂತ ದುರ್ಗತಿ. ಕಾನ್ಸ್ಟೇಬಲ್ ಬ್ಯೂಟಿಗೆ ಕಂಟಕ ತಂದಿದ್ದೇನು? ಲೇಡಿ ಕಾನ್ಸ್ಟೇಬಲ್ ಅಮನ್ದೀಪ್ ಕೌರ್ ಹಾಯಾಗಿದ್ರು. ಸೀನಿಯರ್ ಕಾನ್ಸ್ಟೇಬಲ್ ಬೇರೆ ಆಗಿದ್ರಿಂದ ಈಕೆ ಮುಂದೆ ಯಾರೂ ಕೆಮ್ಮಂಗಿರ್ಲಿಲ್ಲ, ಯಾರೂ ಗಟ್ಟಿ ಧ್ವನಿಯಲ್ಲಿ ಮಾತಾಡಂಗಿರ್ಲಿಲ್ಲ. ಜೂನಿಯರ್ ಕಾನ್ಸ್ಟೇಬಲ್ಗಳಂತೂ ಈಕೆ ನಡೆಯೋ ದಾರಿಗೆ ಅಡ್ಡ ಬರಂಗೇ ಇರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಅಮನ್ದೀಪ್ ಕೌರ್ ಹವಾ ಮೇಂಟೈನ್ ಮಾಡಿದ್ರು. ಆನೆ ನಡೆದಿದ್ದೇ ದಾರಿಯನ್ನು ಹಾಗೆ ತಾನು ಮಾಡಿದ್ದೇ ಕೆಲಸ, ತಾನು ನಡೆದಿದ್ದೇ ದಾರಿಯನ್ನು ದರ್ಪದ ಹೆಜ್ಜೆ ಹಾಕ್ತಿದ್ಲು. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಕತ್ತಲೆ ಕೋಣೆಯಲ್ಲಿ ಕಾಲ ಕಳೆಯಬೇಕಾಗಿದೆ. ಕಾನ್ಸ್ಟೇಬಲ್ ಅಮನ್ದೀಪ್ ಕೌರ್ ಪೊಲೀಸರ ಬಲೆಗೆ ಬಿದ್ದಿದ್ದೇ ಒಂದು ರೋಚಕತೆ. ಅದೇನೋ ಹೇಳ್ತಾರಲ್ಲ, ತಾನೇ ತೋಡಿದ ಗುಂಡಿಗೆ ತಾನೇ ಬಿದ್ರು ಅಂತ. ತಾನಾಯ್ತು, ತನ್ನ ಕೆಲಸವಾಯ್ತು ಅಂತ ಸುಮ್ಮನಿದ್ದಿದ್ರೆ ಆಗ್ತಿತ್ತು. ನೆತ್ತಿಯಲ್ಲಿ ತುಂಬಿಕೊಂಡಿದ್ದ ರೀಲ್ಸ್ ನಶೆ ಈ ಸ್ಥಿತಿಗೆ ತಂದಿದೆ. ಹೌದು, ನಿಜ. ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಂತೆ ಮಿಂಚುತ್ತಿದ್ದ ಈ ಮಿಂಚುಳ್ಳಿಗೆ ಕಂಟಕವಾಗಿದ್ದೇ ತಾನು ಮಾಡಿದ್ದ ಬಿಂದಾಸ್ ರೀಲ್ಸ್ಗಳು. ಇನ್ಸ್ಟಾ ಕ್ವೀನ್ ಆಗಿದ್ದ ಅಮನ್ದೀಪ್ ಕೌರ್ 35,000 ಫಾಲೋವರ್ಸ್, ಹುಚ್ಚಿಡಿಸುವ ರೀಲ್ಸ್. ಅಭಿಮಾನಿಗಳಿಗೆ ಹಾಟ್ ಬ್ಯೂಟಿ, ಸಖತ್ ಚ್ಯೂಟಿ. ಸೆರೆಮನೆಯಲ್ಲಿ ಮುದ್ದೆ ಮುರಿಯುತ್ತಿರೋ ಅಮನ್ದೀಪ್ ಕೌರ್ ಸಾಮಾನ್ಯ ವ್ಯಕ್ತಿ ಏನಲ್ಲ, ಪೊಲೀಸ್ ಇಲಾಖೆಗೆ ಚಿರಪರಿಚಿತ ವ್ಯಕ್ತಿ. ಎಂತವರನ್ನು ತನ್ನ ಸೌಂದರ್ಯದಿಂದಲೇ ಸೆಳೆದು ಬಿಡ್ತಿದ್ದ ಸೌಂದರ್ಯವತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳೋದೇ ಬೇಡ. ಅಮನ್ದೀಪ್ ಕೌರ್ಗೆ ಸಪರೇಟ್ ಫ್ಯಾನ್ಸ್ ಬೇಸ್ ಇದೆ. ಇನ್ಸ್ಟಾ ರಾಣಿ ಅಂತಲೇ ಖ್ಯಾತಿ ಪಡೆದಿರೋ ಅಮನ್ದೀಪ್ ಕೌರ್ಗೆ ಬರೋಬ್ಬರಿ 35,000ಕ್ಕೂ ಹೆಚ್ಚು ಫಾಲೋವರ್ಸ್ ಗಳಿದ್ದಾರೆ. ಈಕೆ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು, ಲಕ್ಷಾಂತರ ವ್ಯೂಸ್ ಆಗುತ್ತೆ, ಸಾವಿರಾರು ಲೈಕ್ ಕಾಮೆಂಟ್ಸ್ ಗಳು ಬರ್ತವೆ. ಇನ್ಸ್ಟಾ ಯೂಸರ್ಸ್ಗೆ ಪರಿಚಯವಿದ್ದ ಅಮನ್ದೀಪ್ ಕೌರ್ಗೆ ನೇಮು ಫೇಮಿನ ಹುಚ್ಚು ಫೈನಲ್ ಸ್ಟೇಜ್ಗೆ ಬಂದಿತ್ತು. ಅಂದ್ರೆ ಸಖತ್ ಫೇಮಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ರೀಲ್ಸ್ ಜಾಸ್ತಿ ಮಾಡೋದು ಶುರು ಮಾಡಿದ್ರು. ಈ ರೀಲ್ಸ್ ಗಳಲ್ಲಿ ಸಿಂಗರ್ ಸಿದ್ದು ಮೂಸೇವಾಲರ ಹಾಡುಗಳೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಲ್ಲಿ ಇರಬೇಕಿತ್ತು. ಈ ಲೇಡಿ ಕಾನ್ಸ್ಟೇಬಲ್ ಪ್ರತಿ ರೀಲ್ಸ್ ನಲ್ಲೂ ಒಂದೊಂದು ಅವತಾರ ತಾಳ್ತಿದ್ರು. ಆದ್ರೆ ಬಹುತೇಕ ಖಾಕಿ ಯೂನಿಫಾರ್ಮ್ ನಲ್ಲೇ ರೀಲ್ಸ್ ಮಾಡಿದ್ದಾರೆ. ಪಂಜಾಬ್ ಪೊಲೀಸ್ ನಿಯಮಗಳನ್ನ ಉಲ್ಲಂಘಿಸಲಾಗ್ತಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಈಕೆ ಐ ಡೋಂಟ್ ಕೇರ್ ಅಂದಿದ್ರು. ಯಾವ ವಾರ್ನಿಂಗೂ ಯಾರ ಮಾತಿಗೂ ಬಗ್ಗದ ಅಮನ್ದೀಪ್ ಕೌರ್ ರೀಲ್ಸ್ ಮೇಲೆ ರೀಲ್ಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ರು. ಆ ರೀಲ್ಸ್ ಗಳಲ್ಲಿ ದುಬಾರಿ ಬೆಲೆಯ ವಾಚ್, ಸನ್ ಗ್ಲಾಸ್, ಬ್ರಾಂಡೆಡ್ ಬ್ಯಾಗ್ ಹಾಗೂ ಐಷಾರಾಮಿ ಕಾರ್ಗಳೇ ರಾರಾಜಿಸ್ತಿದ್ವು. ನೋಡುಗರ ಕಣ್ಣು ಕುಕ್ಕುತ್ತಿದ್ವು. ಐಷಾರಾಮಿ ವಸ್ತುಗಳು, ಕಾರ್ಗಳಿಂದಲೇ ರೀಲ್ಸ್ ಮಾಡ್ತಿದ್ರಿಂದ ಪೊಲೀಸರಿಗೂ ಅನುಮಾನ ಶುರುವಾಗಿತ್ತು. ಮಾಡ್ತಿರೋದು ಕಾನ್ಸ್ಟೇಬಲ್ ಕೆಲಸ. ಈ ಕಾಲದಲ್ಲಿ ಬರೋ ಸಂಬಳದಲ್ಲಿ ಜೀವನ ಸಾಗಿಸೋಕೆ ಸಾಕಾಗಲ್ಲ. ಅಂತದ್ರಲ್ಲಿ ಅಮನ್ದೀಪ್ ಲಕ್ಸುರಿ ಲೈಫ್ ನಡೆಸ್ತಿರೋದು ಹೇಗೆ ಅಂತ ಎಲ್ಲರ ಕಣ್ಣು ಬಿದ್ದಿತ್ತು.
ಪೊಲೀಸರು ಅಮನ್ದೀಪ್ ಕೌರ್ ಆಸ್ತಿಯ ಅಸಲಿ ಎತ್ತಿನ ಹಿಂದೆ ಬಿದ್ದಿದ್ದಾರೆ. ಕೆಲಸಕ್ಕೆ ಹಾಜರಾಗಿದ್ದು ಯಾವಾಗ, ಎಷ್ಟು ಸಂಬಳದಿಂದ ಕೆಲಸ ಶುರುವಾಯಿತು, ಅಮನ್ದೀಪ್ ಕೌರ್ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಬೇನಾಮಿ ಆಸ್ತಿ ಇದೆ ಅಂತ ತನಿಖೆ ಶುರು ಮಾಡಿದ್ದಾರೆ. ಆಸ್ತಿಯ ತನಿಖೆ ಶುರು ಮಾಡಿದ್ದ ಪೊಲೀಸರಿಗೆ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾದವು. ಅಮನ್ದೀಪ್ ಕೌರ್ ತಗ್ಲಾಕೊಂಡಿದ್ದ ಡ್ರಗ್ಸ್ ಕೇಸ್ನಲ್ಲಿ ಬಯಲಾಗ್ತಿರೋದು ಒಂದೆರಡಲ್ಲ. ಮಾದಕ ಲೋಕದ ಸೃಷ್ಟಿಕರ್ತೆಯಾಗಿದ್ದ ಈ ಕಾಕಿ ತುಪಾಕಿಯ ಕೋಟಿ ರಹಸ್ಯ ಕೂಡ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಈ ಮಾಯಾಂಗಿನೆಯ ಸಂಪತ್ತು ಎಷ್ಟಿದೆ ಗೊತ್ತಾ? ಅಮನ್ದೀಪ್ ಕೌರ್ ಲೀಡ್ ಮಾಡ್ತಿದ್ದಂತ ಲೈಫ್ ಹೇಗಿತ್ತು ಗೊತ್ತಾ? ಬಿಲಿಯನರ್ಸ್ಗಳನ್ನ ಕೂಡ ಮೀರಿಸುವಂತಿತ್ತು. ಹೊರಗೆ ಹೋಗೋಕೆ ಡಿಸೈಡ್ ಮಾಡಿದ್ರೆ ಯಾವ ಕಾರ್ನಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಬೇಕಾಗಿತ್ತು. ಅಷ್ಟು ಐಷಾರಾಮಿ ಕಾರ್ಗಳು ಈ ಕಾನ್ಸ್ಟೇಬಲ್ ಬಳಿ ಇವೆ. ಈಕೆ ವಾಸ ಮಾಡ್ತಿರೋ ಬಂಗಲೆ ರಾಜರ ಅರಮನೆಯನ್ನ ಕೂಡ ನಾಚಿಸುವಂತಿದೆ. ಅಷ್ಟು ಬಿಂದಾಸಾಗಿ ಸಖತ್ತಾಗಿ ಈಕೆ ಜೀವನ ಮಾಡ್ತಾ ಇದ್ಲು. ಇಷ್ಟೆಲ್ಲ ಸಂಪಾದಿಸಿದ್ದು ಹೇಗೆ ಎನ್ನೋ ಕತೆನ ಹೇಳ್ತೀವಿ ನೋಡಿ. 2 ಕೋಟಿ ಬಂಗಲೆಯಲ್ಲಿ ಬಿಂದಾಸ್ ಲೈಫ್. ಲಕ್ಸುರಿ ಕಾರುಗಳು, ಬ್ರಾಂಡೆಡ್ ವಸ್ತುಗಳು. ಲೇಡಿ ಕಾನ್ಸ್ಟೇಬಲ್ ಅಮನ್ದೀಪ್ ಕೌರ್ ಸಾಮಾನ್ಯ ವ್ಯಕ್ತಿ ಏನಲ್ಲ. ಈಕೆ ಲೀಡ್ ಮಾಡ್ತಿದ್ದ ಲೈಫ್ ಬಗ್ಗೆ ಕೇಳಿದ್ರೆ ಎಂತವರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಅಮನ್ದೀಪ್ ಕೌರ್ ವಾಸ ಮಾಡ್ತಿದ್ದ ಮನೆ ಅಂತಿಂತದ್ದಲ್ಲ. ಮನೆ ಅಂದ್ರೇನೆ ತಪ್ಪಾಗುತ್ತೆ. ಬಂಗಲೆ, ಭವ್ಯ ಬಂಗಲೆ. ಈಕೆ ವಾಸ ಮಾಡ್ತಿರೋ ಬಂಗಲೆಯ ಬೆಲೆ ಏನಿಲ್ಲ ಅಂದ್ರೂ 2 ಕೋಟಿ ಬೆಲೆ ಬಾಳುತ್ತೆ. 2 ಕೋಟಿಯಲ್ಲಿ ಅರಮನೆಯನ್ನು ಮೀರಿಸುವಂತೆ ನಿರ್ಮಿಸಿರುವ ಐಷಾರಾಮಿ ಬಂಗಲೆಯಲ್ಲಿ ಅಮನ್ದೀಪ್ ಕೌರ್ ವಾಸ ಮಾಡ್ತಿರೋದು ಬಯಲಾಗಿದೆ. 2 ಕೋಟಿ ಬೆಲೆಯ ಬಂಗಲೆ ಅಷ್ಟೇ ಅಲ್ಲ, ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳು ಕೂಡ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದ ಈ ಲೇಡಿ ಕಾನ್ಸ್ಟೇಬಲ್ ಆಗಾಗ ದುಬಾರಿ ಕಾರುಗಳ ಜೊತೆ ಪೋಸ್ ಕೊಡ್ತಿದ್ರು. ತಮ್ಮಲ್ಲಿರೋ ದುಬಾರಿ ಕಾರುಗಳ ವಿಡಿಯೋಗಳನ್ನ ಪೋಸ್ಟ್ ಮಾಡುತ್ತಿದ್ರು. ಸದ್ಯ ಪೊಲೀಸರ ತನಿಖೆಯಿಂದ ಅಮನ್ದೀಪ್ ಕೌರ್ 1 ಆಡಿ ಕಾರು, 2 ಇನೋವಾ ಕಾರುಗಳು, 1 ಬುಲೆಟ್ ಮೋಟಾರ್ ಬೈಕ್ ಹೊಂದಿರುವುದು ಗೊತ್ತಾಗಿದೆ. ವಾಸ ಮಾಡ್ತಿರೋ ಬಂಗಲೆ ಕೇವಲ 2 ಕೋಟಿ ಅಂದಾಜು ಸಿಕ್ಕಿದೆ. ಬಂಗಲೆಯಲ್ಲಿರೋ ಒಂದೊಂದು ವಸ್ತುಗಳು, ಇಂಟೀರಿಯರ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬರಲಿದೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಪಂಜಾಬ್ ಪೊಲೀಸರು ಈಗ ಕಾನ್ಸ್ಟೇಬಲ್ ಲೇಡಿಯ ಆಸ್ತಿಯ ಮೂಲ ಹುಡುಕ್ತಿದ್ದಾರೆ. ಮೇಲ್ನೋಟಕ್ಕೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಡ್ರಗ್ಸ್ ಮತ್ತು ಮಾದಕ ವಸ್ತು ಕಳ್ಳ ಸಾಗಾಣೆಯಿಂದ ಗಳಿಸಿದ ಹಣದಿಂದಲೇ ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡಿರಬಹುದು ಅಂತ ಅನುಮಾನ ಶುರುವಾಗಿದೆ. ಹೀಗಾಗಿ ಪೊಲೀಸರು ಅಮನ್ದೀಪ್ ಕೌರ್ ಎಲ್ಲೆಲ್ಲಿ ನೆಟ್ವರ್ಕ್ ಇಟ್ಟುಕೊಂಡಿದ್ರು, ಯಾವೆಲ್ಲ ಅಡ್ಡೆಗಳಿಗೆ, ಯಾವ ಸಿಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು ಅಂತ ತನಿಖೆ ಮಾಡಲಾಗ್ತಿದೆ. ಜೊತೆಗೆ ಡ್ರಗ್ಸ್ ಕಳ್ಳ ಸಾಗಾಣೆಯಲ್ಲಿ ಅಮನ್ದೀಪ್ ಕೌರ್ ಜೊತೆ ಇತರೆ ಅಧಿಕಾರಿಗಳ ಕೈವಾಡ ಇರಬಹುದಾ ಅಂತ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಡ್ರಗ್ಸ್ ಸಪ್ಲೈ, ಲಕ್ಸುರಿ ಬದುಕು, ಆದಾಯ ಮೀರಿದ ಸಂಪತ್ತಿನ ಆರೋಪದ ಜೊತೆಗೆ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಗುರ್ಮಿತ್ ಕೌರ್ ಎಂಬ ಮಹಿಳೆ ಅಮನ್ದೀಪ್ ಕೌರ್ ತನ್ನ ಪತಿ ಆಂಬ್ಯುಲೆನ್ಸ್ ಚಾಲಕ ಬಲ್ವಿಂದರ್ ಸಿಂಗ್ ಅವರೊಂದಿಗೆ ಲಿವ್ ಇನ್ ಸಂಬಂಧದಲ್ಲಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಈ ಲೇಡಿ ಕಾನ್ಸ್ಟೇಬಲ್ ಹಾಗೂ ಆಂಬ್ಯುಲೆನ್ಸ್ ಚಾಲಕ ಬಲ್ವಿಂದರ್ ಸಿಂಗ್ ಕೆಲ ವರ್ಷಗಳಿಂದ ಜೊತೆಯಲ್ಲಿದ್ದಾರೆ. ಹೆರಾಯಿನ್ ಮಾರಾಟ ಮಾಡಲು ತನ್ನ ಪತಿಯ ಆಂಬ್ಯುಲೆನ್ಸ್ ಬಳಸುತ್ತಿದ್ರು ಅಂತ ಹೇಳಿದ್ದಾರೆ. ಇದರ ಬಗ್ಗೆಯೂ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ದುಡ್ಡು, ಐಷಾರಾಮಿ ಬದುಕು, ನೇಮು ಫೇಮಿನ ಹುಚ್ಚು ಯಾರನ್ನ ಹೇಗೆ ಬೇಕಾದರೂ ಕೂಡ ಕುಣಿಸುತ್ತೆ. ಯಾರಿಂದ ಎಂಥ ಕೆಲಸ ಬೇಕಾದರೂ ಕೂಡ ಇದು ಮಾಡಿಸುತ್ತೆ. ರೀಲ್ಸ್ ಕೈಯಾಲಿ ಲಕ್ಸುರಿ ಲೈಫಿನ ಗೀಳಿಗೆ ಬಿದ್ದಿದ್ದಂಥ ಈ ಕಾನ್ಸ್ಟೇಬಲ್ ಈಗ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ತಾನು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದ್ದ ಜೈಲಿನ ಸೆರೆಮನೆ ವಾಸದಲ್ಲಿ ಈಗ ತಾನೇ ತಗ್ಲಾಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಬೇಕಿತ್ತ ಅಂತ ಅನಿಸ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.